ಕೃಷಿ ಇಲಾಖೆಯಲ್ಲಿ ನೇಮಕಾತಿ ವಿಳಂಬವಾಗ್ತಾ ಇರುವ ಹಿನ್ನೆಲೆ ಅಭ್ಯರ್ಥಿಗಳು ತೀವ್ರವಾಗಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನೇಮಕ ವಿಳಂಬ ಆಗ್ತಿರುವ ಬಗ್ಗೆ ದಲಿತ ಅಭ್ಯರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಸಚಿವ ಮಹದೇವಪ್ಪ ಅವರ ಬಳಿ ದಲಿತ ಅಭ್ಯರ್ಥಿಗಳು ವಿದ್ಯಾರ್ಥಿಗಳು ಆಕ್ಷೇಪ ಹೊರಹಾಕಿದ್ದಾರೆ. ನೇಮಕಾತಿ ದಿನಾಂಕ ಅನೌನ್ಸ್ ಮಾಡದೆ ವಿಳಂಬ ಮಾಡ್ತಾ ಇದ್ದಾರೆ. ದಿನಾಂಕ ನಿಗದಿ ಮಾಡಬೇಕಾಗಿತ್ತು, ಆದರೆ ದಿನಾಂಕ ಅನೌನ್ಸ್ ಮಾಡದೆ ವಿಳಂಬ ಮಾಡ್ತಾ ಇದ್ದಾರೆ, ಕಾಲಹರಣ ಮಾಡ್ತಾ ಇದ್ದಾರೆ. ಒಳ ಮೀಸಲಾತಿ ಗೊಂದಲದಿಂದಾಗಿ ದಿನಾಂಕ ನಿಗದಿ ಮಾಡಿರಲಿಲ್ಲ. ಈಗ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ. ಈಗಲಾದರೂ ನೇಮಕಾತಿ ಮಾಡಿ ಅಂತ ಅಭ್ಯರ್ಥಿಗಳು ಕೇಳಿಕೊಂಡಿದ್ದಾರೆ. ಸಚಿವ ಎಚ್.ಸಿ. ಮಹದೇವಪ್ಪಗೆ ದಲಿತ ವಿದ್ಯಾರ್ಥಿಗಳು ಒತ್ತಾಯ ಮಾಡಿದ್ದಾರೆ. ಮಹದೇವಪ್ಪರಿಗೆ ಹೇಳಿದ್ದೀನಿ, ಅವ್ರಿಗೆ ಸಿಎಸ್ ಹತ್ರ ಮಾತಾಡಿ ಕ್ಯಾನ್ಸಲ್ ಮಾಡ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಪ್ಪ. ಜಾರಿ ಆದ್ರೂ ಕೂಡ ನಮಗೆ ಬರ್ತಾ ಇಲ್ಲ ಸರ್. ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ಗೆ ಇದು ಅಪ್ಲೈ ಆಗಲಿಲ್ಲ ಅಂದ್ರೆ ವೇಸ್ಟ್ ಅಲ್ಲ ಸರ್. ಅಗ್ರಿಕಲ್ಚರ್ ನ್ಯೂಸ್ ಚಾನೆಲ್ ಸರ್ ಮಹದೇವಪ್ಪರಿಗೆ ಹೇಳಿದ್ದೀನಿ, ಅವ್ರಿಗೆ ಸಿಎಸ್ ಹತ್ರ ಮಾತಾಡಿ ಕ್ಯಾನ್ಸಲ್ ಮಾಡ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಪ್ಪ. ನನಗೆ ಆರ್ಡರ್ ಬಂದಿಲ್ಲ. ಯಾಕೆ ಸರ್ ಹಿಂಗ್ ಮಾಡ್ತಿದ್ದೀರಾ ಸರ್? ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದ್ರೆ ನಾವು ಏನ್ ಮಾಡ್ಬೇಕು ಹೇಳಿ ಸರ್? ಮಹೇಶ್ ನಮ್ಮ ಇಂಟರ್ನಲ್ ರಿಸರ್ವೇಶನ್ ಅಪ್ಲಿಕೇಬಲ್ ಮಾಡ್ತಿಲ್ಲ ಸರ್. ಕೃಷಿ ಇಲಾಖೆದು ಸರ್ ಹೇಳಿದ್ವಲ್ಲ, ಅಗ್ರಿಕಲ್ಚರ್ ಆಫೀಸರ್ದು ಇವ್ರು 20 ಸೆಪ್ಟೆಂಬರ್ ನೋಟಿಫಿಕೇಶನ್ ಮಾಡಿದ್ರು. ಆಮೇಲೆ ನೀವು ಅಕ್ಟೋಬರ್ 28ಕ್ಕೆ ಏನು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರು, ಅದಾದ್ಮೇಲೆ ಯಾವ್ದು ನೇಮಕಾತಿ ಮಾಡಬಾರ್ದು ಅಂತ ಹೇಳಿದ್ರು. ಇವರು ಮುಂಚೆ ನೇಮಕಾತಿ ತಡೆದ್ರು, ಯಾಕೆಂದ್ರೆ 2% ಸ್ಪೋರ್ಟ್ಸ್ ಕೋಟಾ ಕೊಡೋದಿದೆ ಅಂತ ಹೇಳಿ. ಆಮೇಲೆ ಡಿಸೆಂಬರ್ 31ಕ್ಕೆ ಮತ್ತೆ ನೋಟಿಫಿಕೇಶನ್ ಮಾಡಿದ್ದಾರೆ. ಇದಕ್ಕೆ ಒಳ ಮೀಸಲಾತಿ ಅನ್ವಯ ಆಗ್ತಿಲ್ಲ. 945 ಪೋಸ್ಟ್ ಇದಾವೆ, ಅನ್ವಯ ಮಾಡಿಸ್ಬೇಕು. ಜಾರಿ ಆದ್ಮೇಲೆ ಕೂಡ 10 ವರ್ಷಕ್ಕೋಸ್ಕರ ನೇಮಕಾತಿ ಆಗ್ತಾ ಇರೋದು. ಈಗ